ನೀವೇನಾದ್ರೂ ಕುಂಭರಾಶಿಯವರಾಗಿದ್ರೆ ನವೆಂಬರ್ ತಿಂಗಳ ಬಗ್ಗೆ ನಿಮ್ಮ ಕರಿಯರ್ ಅಲ್ಲಿ ಆಗುವಂತ ಕುಂಭರಾಶಿಯವರಿಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಸೂರ್ಯ 10ನೇ ಭಾವದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಕರಿಯರ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ನ ನೋಡಬಹುದು. ಯಾರು ಜಾಬ್ ರಿಲೇಟೆಡ್ ಪ್ರಯತ್ನ ಮಾಡಾಕತ್ತೀರಿ ಅವ್ರಿಗೂ ಸಹಿತ ಹೊಸ ಆಪರ್ಚುನಿಟೀಸ್ ಕ್ರಿಯೇಟ್ ಆಗೋದವು. ಯಾರು ಮ್ಯಾರೇಜಿಗೆ ರಿಲೇಟೆಡ್ ಡಿಫಿಕಲ್ಟೀಸ್ ಬರಾಕತ್ತವು ಈ ತಿಂಗಳಲ್ಲಿ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು. ಇದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಆಗಲಿ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಆಗಲಿ ಯಾರು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಅದಾವು ಬರುವಂತಹ ತಿಂಗಳಲ್ಲಿ ಅವೆಲ್ಲ ವರ್ಕ್ಗಳು ಕಂಪ್ಲೀಟ್ ಆಗುವುದವು. ಇದರ ಜೊತೆಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಲಕ್ಕಿ ಡೇ ಬಂದು ಶನಿವಾರ, ಲಕ್ಕಿ ನಂಬರ್ ಬಂದು 8 and 4, ಲಕ್ಕಿ ಕಲರ್ ಬಂದು ಬ್ಲೂ ಅಂಡ್ ಬ್ಲಾಕ್ ಇರೋದ್ರಿಂದ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಬರುವಂತ ತಿಂಗಳಲ್ಲಿ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ಅನ್ನ ಇಟ್ಕೊಂಡು ಹೋಗಿದ್ದಲ್ಲಿ ನಿಮ್ಮ ಕರಿಯರ್ ಅಲ್ಲಿ ಗ್ರೇಟೆಸ್ಟ್ ಹೈಟ್ ಅನ್ನ ನೀವು ರೀಚ್ ಮಾಡಬಹುದು. ಇದರ ಜೊತೆಗೆ ಒಂದು ಹೆಲ್ತ್ ಟಿಪ್ ಅನ್ನ ಹೇಳ್ಕೊಡ್ತೀನಿ. ಬರುವಂತ ತಿಂಗಳಲ್ಲಿ ಲಿವರ್ ಬಗ್ಗೆ ಮತ್ತು ಮೊಣಕಾಲಿನ ಬಗ್ಗೆ ಬಹಳ ಕಾಳಜಿ ವಹಿಸ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಒಂದು ಪವರ್ಫುಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ. ಬರುವಂತ ತಿಂಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಒಂದು ತುಪ್ಪದ ದೀಪವನ್ನ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಜಪ ಮಾಡೋದ್ರಿಂದ ಬರುವಂತ ಎಲ್ಲ ಕಷ್ಟವನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದ್ರೂ ನವೆಂಬರ್ ತಿಂಗಳ ಕುಂಭರಾಶಿಯ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ 11 ಅಂತ ಟೈಪ್ ಮಾಡಿ ನಾವು ಒಂದು PDF ಫೈಲ್ ನ ಶೇರ್ ಮಾಡ್ತೀವಿ. ಇದೇ ರೀತಿ ಅಸ್ಟ್ರಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡ್ಲಿಕ್ಕೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.